ಇವತ್ತು ಮೀನಿನ ಇಡ್ಲಿ, ಬಂಗುಡೆ ಮೀನಿನ ಇಡ್ಲಿ ಮಾಡುವ, ಏನಂತೀರಿ? ಇಡ್ಲಿ ಅಂದ ಕೂಡಲೇ ಓಡಬೇಡಿ, ಸ್ವಲ್ಪ ನಿಲ್ಲಿ. ದೊಡ್ಡ ದೊಡ್ಡ ಬಂಗುಡೆ ಮೀನು ಸಿಕ್ಕಿದೆ. ಸಣ್ಣ ಸಣ್ಣ ಬರ್ತಿತ್ತು, ಇಷ್ಟು ದೊಡ್ಡದು ಬರ್ತಿರ್ಲಿಲ್ಲ. ನೋಡುವಾಗಲೇ ಆಸೆ ಆಯಿತು, ದೊಡ್ಡ ದೊಡ್ಡದಿತ್ತು. ಹಾಗೆ ಇಟ್ಕೊಂಡು ಬಂದಿದ್ದೇವೆ 4 ಬಂಗುಡೆ. ಇಷ್ಟೊಂದು ನೋಡ್ಲಿಕ್ಕೂ ಫ್ರೆಶ್ ಕಾಣ್ತಾ ಉಂಟು ನೋಡಿ. ಈ ಬಂಗುಡೆ ಮೀನಲ್ಲಿ ಈ ರೀತಿ ಪೊಡಸಿದ್ರೆ ಫ್ರೆಶ್ ಅಂತ ಅರ್ಥ. ಹಸಿರು ಉಂಟು ನೋಡಿ. ಕಟ್ಟೆಲ್ಲ ಕ್ಲೀನ್ ಎಲ್ಲ ಮಾಡಿದ ನಂತರ ಅದಕ್ಕೆ ಕಟ್ಸ ಹಾಕಿ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಡುವ. ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು, ಆನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಅದರದ್ದು ಸ್ವಲ್ಪ ನೀರನ್ನು ಇದಕ್ಕೆ ಚುಮುಕಿಸುವ. ಉಳಿದ ಹುಳಿ ಕೂಡ ಬೇಕು, ಸ್ವಲ್ಪ ಇದಕ್ಕೆ ನೀರು ಹಾಕಿ, ಆ ಹುಳಿಯ ನೀರನ್ನು ಹಾಕಿಡುವ, ಉಪ್ಪು ಹುಳಿ ಎಳ್ಕೊಳ್ಳಿ ಅಂತ. ಈಗ ಒಂದು ಮಿಕ್ಸಿಗೆ ಬಂಗುಡೆ ಎಷ್ಟು ಉಂಟು ಅದಕ್ಕೆ ಅನುಸಾರವಾಗಿ ಮೆಣಸು ತಗೊಳ್ಳಿ. ನಾನು ಉದ್ದ ಮತ್ತು ಗಿಡ್ಡ ಮಿಕ್ಸ್ ಹಾಕ್ತಾ ಇದ್ದೇನೆ. ಹಾಗೇನೊಂದು ಅರ್ಧ ಸ್ಪೂನ್ ಅರಶಿನ, 7-8 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ತುಂಡು ಶುಂಠಿ, ಹಾಗೇನೊಂದು ಅರ್ಧ ಸ್ಪೂನಷ್ಟು ಬಡೆಸೊಪ್ಪು, ಸೋಂಪು ಹೇಳ್ತೇವಲ್ಲ ಬಡೆಸೊಪ್ಪು ಅದು. ಅನಂತರ ಒಂದು 1/4 ಸ್ಪೂನಷ್ಟು ಪೆಪ್ಪರ್. ಆನಂತರ ಇಲ್ಲಿ ನೀರಲ್ಲಿ ಹಾಕಿಟ್ಟ ಹುಣಸೆ ಹಣ್ಣೆಲ್ಲವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಗ್ರೈಂಡ್ ಮಾಡುವ. ಈಗ ಒಂದು ತವ ತೊಗೊಂಡಿದ್ದೇನೆ, ಅಗಲವಾದ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ದೊಡ್ಡ ಈರುಳ್ಳಿ ಹಾಕಿ, ಈರುಳ್ಳಿಯನ್ನು ಸ್ವಲ್ಪ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಬೇಯುವಾಗ. ಆನಂತರ ಒಂದು 2 ಟೊಮೆಟೊ ಹಾಕಿ ಇದನ್ನು ಒಳ್ಳೆ ಬೇಯಿಸಬೇಕು, ಫುಲ್ ಸಾಫ್ಟ್ ಆಗಲಿ ಟೊಮೆಟೊ ಈರುಳ್ಳಿ ಎಲ್ಲ. ಆನಂತರ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು 2 ಕಾಯಿ ಮೆಣಸೆಲ್ಲ ಹಾಕಿ ಮಸಾಲೆ ಡ್ರೈ ಆಗಬೇಕು, ಎಣ್ಣೆಲ್ಲ ಸೈಡ್ಗೆ ಬಿಡಬೇಕು. ಮಸಾಲೆ ಗಟ್ಟಿ ಆಗಬೇಕು, ಮೊದಲೇ ಹೇಳ್ತೇನೆ, ಮಸಾಲೆಯನ್ನು ನೀರು ಮಾಡಬೇಡಿ. ಮಸಾಲೆ ಗಟ್ಟಿ ಆದ ನಂತರ ಈ ರೀತಿ ಬಾಳೆ ಎಲೆಯನ್ನು ತೊಗೊಂಡು ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಲೇಬೇಕು, ಇಲ್ಲಾಂದರೆ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆನಂತರ ಸರಿಯಾಗಿ ಮಸಾಲೆ ಹಾಕಿ ಮೇಲಿಂದ ಮೀನಿಟ್ಟು ಮೀನಿನ ಮೇಲೆ ಪುನಃ ಮಸಾಲೆ ಹಾಕಿ ಈ ಬಾಳೆ ಎಲೆಯ ಇದರಿಂದನೇ ನಾನು ಕಟ್ಟಿದೆ, ಅದರದೇ ದಾರದಿಂದ ಈ ರೀತಿ ಮೀನನ್ನು ಚೆನ್ನಾಗಿ ಕಟ್ಟಬೇಕು, ಎಲ್ಲಿಯೂ ಲೀಕ್ ಆಗದಾಗೆ. ಒಂದು ಎಲೆಯಲ್ಲಿ ಆಗದಿದ್ದರೆ 2 ಎಲೆ ಹಾಕಿ ಕಟ್ಟಿ ಸರಿಯಾಗಿ ಬಾಡಿಸಿದರೆ ಮಾತ್ರ ಎಲೆ ಕಟ್ಟಲಿಕ್ಕೆ ಆಗೋದು. ಈಗ ಈ ಮೀನನ್ನೊಂದು 15 ನಿಮಿಷ ನಾವು ಹಬೆಯಲ್ಲಿ ಬೇಯಿಸಬೇಕು, ದೊಡ್ಡ ಮೀನು ಆದ್ದರಿಂದ. ಇನ್ನು ಫ್ರೈ ಮಾಡಿ ಕೂಡ ಹಾಕ್ಬೋದು, ಅದು ಲಾಂಗ್ ಪ್ರೊಸೆಸ್. ಅದಕ್ಕೆ ನಾನು ಡೈರೆಕ್ಟ್ ಬೇಯಿಸಿದ್ದೇನೆ. 15 ನಿಮಿಷ ಬೇಯಿಸಿದ್ರಿಂದ ನೋಡಿ ಮೀನು ಒಳ್ಳೆ ಬೆಂದಿದೆ. ಇಷ್ಟು ದೊಡ್ಡ ಬಂಗುಡೆ ಮುಳ್ಳಿನಿಂದ ಹೇಗೆ ಮಾಂಸ ಎದ್ದು ಬರ್ತಾ ಉಂಟು, ಆ ರೀತಿ ಎದ್ದು ಬಂದರೆ ಬೆಂದಿದೆ ಅಂತ ಅರ್ಥ. ಈಗ ಯಜಮಾನರ ಹತ್ರ ಕೇಳುವ ಹೇಗಾಗಿದೆ ಅಂತ. ಓಪನ್ ಮಾಡ್ತಿದ್ರು, ತುಂಬ ಬಿಸಿ ಉಂಟು ಅಂತ ಹೇಳ್ತಿದ್ರು. ಮಾಂಸ ತೆಗೆದು ಮೀನಿನ ಮಸಾಲೆ ತಿಂದ್ರು, ಒಂಥರ ಸೂಪರ್ ಆಗಿದೆ ಅಂತ ಹೇಳಿದ್ರು.